ಕರ್ನಾಟಕ ಕೈಗಾರಿಕಾ ಭೂಪ್ರದೇಶ ಅಭಿವೃದ್ಧಿ ಮಂಡಳಿ ಅದರಲ್ಲಿ ನಡೆದಿರುವಂತಹ ದೊಡ್ಡ ಹಗರಣ. ಸರ್ಕಾರದ ಖಜಾನೆಗೆ 106 ಕೋಟಿ ರೂಪಾಯಿ ವಂಚನೆ, ಸರ್ಕಾರದ ಸಂಬಳ ಪಡೆದು ಸರ್ಕಾರಕ್ಕೆ ಕೋಟಿ ಕೋಟಿ ವಂಚನೆ, ಕೆಐಎಡಿಬಿ ಮಹಾಭ್ರಷ್ಟರ ಅಕ್ರಮ ಬಿಚ್ಚಿಟ್ಟ ಕರ್ನಾಟಕ ಲೋಕಾಯುಕ್ತ, ಬಿಡಿಎ ಕಾರ್ಯದರ್ಶಿ ಶಿವಕುಮಾರ್ ಬಣ್ಣ ಲೋಕಾಯುಕ್ತದಿಂದ ಬಯಲು, ಡೀಲಿಂಗ್ ಪೋಸ್ಟಿಂಗ್ ಅನ್ನ ಕೊಟ್ಟ ಸರ್ಕಾರಕ್ಕೆ ಚೀಟಿಂಗ್, ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿರುವ ಸಿಎಲ್ ಶಿವಕುಮಾರ್ ಫ್ರೀಡಂ ಟಿವಿ ಬಯಲು ಮಾಡುತ್ತಿದೆ ಚೀಟಿಂಗ್ ಶೂರ ಶಿವಕುಮಾರ್ ಅಕ್ರಮ. ಮರಮಾಲ್ಕಿ ಪರಿಹಾರ ವಿತರಣೆಯಲ್ಲಿ ಕೋಟಿ ಕೋಟಿ ಅಕ್ರಮ, ಕೆಐಡಿಬಿ ಭೂಸ್ವಾಧೀನಾಧಿಕಾರಿ ಶಿವಕುಮಾರ್ ಅಂಡ್ ಟೀಮಿನಿಂದ ಅಕ್ರಮ, ರೈತರ ಜಮೀನುಗಳ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ನಡೆದೇ ಹೋಯಿತು ಅಕ್ರಮ, ಕೋಲಾರ ಜಿಲ್ಲೆ ಮಾಲೂರಿನ ಭಾವನಹಳ್ಳಿಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಅಕ್ರಮ, ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗಾಗಿ ಭಾವನಹಳ್ಳಿಯಲ್ಲಿ 722 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಂಡ ಜಮೀನಿನಲ್ಲಿರುವ ಪ್ರತಿ ಗಿಡ ಮರಕ್ಕೆ ಪ್ರತ್ಯೇಕ ಪರಿಹಾರ ನಿಗದಿ, ಪ್ರತಿ ಎಕರೆ ಖಾಲಿ ಜಮೀನಿಗೆ 1.15 ಕೋಟಿ ರೂಪಾಯಿ ಪರಿಹಾರ ನಿಗದಿ ಮಾಡಿರುವ ಕೆಐಎಡಿಬಿ, ಜಮೀನಿನಲ್ಲಿರುವ ಪ್ರತಿ ಗಿಡ ಮರಗಳಿಗೂ ಕೊಡಬೇಕಾದ ಮರಮಾಲಕಿ ಪರಿಹಾರ, ಪ್ರತಿ ಮಾವಿನ ಮರಕ್ಕೆ 24,555 ರೂಪಾಯಿ, ಹುಣಸೆ ಮರಕ್ಕೆ 26,500 ರೂಪಾಯಿ ಪರಿಹಾರ ನಿಗದಿ. ಆದರೆ ಮರಮಾಲಕಿ ಪರಿಹಾರದಲ್ಲಿ ಶಿವಕುಮಾರ ಅಂಡ್ ಟೀಮ್ನಿಂದ ಅಕ್ರಮ, ಗಿಡ ಮರಗಳು ಇಲ್ಲದ ಖಾಲಿ ಜಮೀನಿನ ಮಾಲೀಕರಿಗೂ ಮರಮಾಲಕಿ ಪರಿಹಾರ, ಅಧಿಕಾರಿಗಳು ಅಕ್ರಮ ಪರಿಹಾರ ಬಿಚ್ಚಿಟ್ಟ ಲೋಕಾಯುಕ್ತ ಪೊಲೀಸರು, ಗರಿಷ್ಠ ಮಾವು ಹುಣಸೆ ಮರದ ಮಾರ್ಗಸೂಚಿ ಉಲ್ಲಂಘಿಸಿ ದುಪ್ಪಟ್ಟು ಪರಿಹಾರ ಬಿಡುಗಡೆ, ದುಪ್ಪಟ್ಟು ಪರಿಹಾರ ನೀಡಿರುವ ಸಂಪೂರ್ಣ ಮಾಹಿತಿ ಕಲೆ ಹಾಕಿರುವ ಲೋಕಾಯುಕ್ತ. ಕೆಐಎಡಿಬಿ ಅಕ್ರಮ ಭೂ ಪರಿಹಾರದಲ್ಲಿ ಲಾಕ್ ಆಗಿರೋದು ಯಾರ್ಯಾರು ಗೊತ್ತಾ? ಲೋಕಾಯುಕ್ತ ತನಿಖೆಗೆ ಅವಕಾಶ ನೀಡಿದರೆ 3 ಕೆಎಸ್ ಅಧಿಕಾರಿಗಳ ತಲೆದಂಡ ಫಿಕ್ಸ್. 150 ಲಫಟೋ ಕೇಸ್ನಲ್ಲಿ ವಿಶೇಷ ಭೂಸ್ವಾಧೀನ ಅಧಿಕಾರಿ ಸಿಎಲ್ ಶಿವಕುಮಾರ್ ಸೇರಿ ಹಲವರಿಗೆ ಸಂಕಷ್ಟ ಫಿಕ್ಸ್. ಹಾಲಿ ಎಸಿ ಅಪೂರ್ವ ಬಿದರಿ, ಜಿಎಚ್ ನಾಗಹನುಮಯ್ಯ ಲಾಕ್ ಆಗ್ತಾರ? ಅಕ್ರಮವಾಗಿ ಮರಮಾಲ್ಕಿ ಪರಿಹಾರ ನೀಡಿ ಸರ್ಕಾರಕ್ಕೆ 150 ಕೋಟಿ ರೂಪಾಯಿ ನಷ್ಟ ಮಾಡಿರುವ 3, ಅಕ್ರಮಕ್ಕೆ ಭೂ ದಾಖಲೆಗಳ ಸಹಾಯಕಿ ಅಶ್ವಿನಿ, ಸರ್ವೆ ಪರಿವೀಕ್ಷಕ ಪುಟ್ಟರಾಜು ಸಾಥ್, ಭೂಮಾಪಕ ಅಶೋಕ್, ಭೂಮಾಪಕ ಜಯಶಂಕರ್ ಕೂಡ ಭೂಸ್ವಾಧೀನ ಅಧಿಕಾರಿಗಳ ಅಕ್ರಮಕ್ಕೆ ಸಾಥ್. ಕಂದಾಯ ಸಚಿವರೇ, ಕೂಡಲೇ ಈ ದುಷ್ಟಕೂಟದ ವಿರುದ್ಧ ಕ್ರಮ ಆಗಲಿ. ಸೊ ಇದು ಕೆಐಡಿಬಿಯಲ್ಲಿ ನಡೆದಿರುವಂತಹ ಮರಮಾಲಕಿ ಪರಿಹಾರ ಅಕ್ರಮದ ಕುರಿತಾದಂತಹ ಸುದ್ದಿ. ಸೊ 3 ಅಧಿಕಾರಿಗಳ ವಿರುದ್ಧ ಈಗ ಆರೋಪಗಳು ಕೇಳಿಬಂದಿದೆ. ಸೊ ಆ 3 ಅಧಿಕಾರಿಗಳ ವಿರುದ್ಧ ಏನು ಕ್ರಮ ಕೈಗೊಳ್ಳುತ್ತಾರೆ ನೋಡೋಣ. ವಿಶೇಷ ಭೂಸ್ವಾಧೀನಾಧಿಕಾರಿ ಸಿಎಲ್ ಕುಮಾರ್, ಬೆಂಗಳೂರು ದಕ್ಷಿಣ ಎಸಿ ಅಪೂರ್ವ ಬಿದರಿ, ಜಿಎಚ್ ನಾಗಹನುಮಯ್ಯ ಲಾಕ್ ಆಗ್ತಾರ? ಅಕ್ರಮಕ್ಕೆ ಭೂ ದಾಖಲೆಗಳ ಸಹಾಯಕಿ ನಿರ್ದೇಶಕಿ ಅಶ್ವಿನಿ, ಸರ್ವೆ ಪರಿವೀಕ್ಷಕ ಪುಟ್ಟರಾಜು ಸಾಥ್ ಕೊಟ್ಟಿರುವಂಥ ಆರೋಪ ಇದೆ. ಭೂಮಾಪಕ ಅಶೋಕ್, ಭೂಮಾಪಕ ಜಯಶಂಕರ್ ಕೂಡ ಈ ಅಕ್ರಮಕ್ಕೆ ಸಾಥ್ ಕೊಟ್ಟಿರುವಂಥ ಆರೋಪ ಇದೆ. ಕಂದಾಯ ಸಚಿವರು ಕೂಡಲೇ ಈ ದುಷ್ಟಕೂಟದ ವಿರುದ್ಧ ಕ್ರಮ ಆಗಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.